ಹತ್ತಿದ್ದಕ್ಕಿಂತ ಈ ಹಾರ ಈ ಸನ್ಮಾನಗಳಿಗೆ ಬಗೆ ಸುಸ್ತಾಗ್ತಿದೆ. ಸೊ ಒಂದು ಕಡೆ ಈ ಭಾವನೆ ಅನಿಸಿದ್ರೆ, ಇನ್ನೊಂದು ಕಡೆ ಏನನ್ಸುತ್ತೆ, ಇಷ್ಟೊಂದು ಜನದ ಪ್ರೀತಿನ ಸಂಪಾದನೆ ಮಾಡಿದ್ದೀನಲ್ಲ ನಾನೇ ಧನ್ಯ ಅನ್ನೋ ಭಾವನೆ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಏರ್ಪೋರ್ಟ್ಗಳಿದ್ದು, ಗುಜರಾಂಜನೇಯ ದೇವಸ್ಥಾನಗಳಿಂದ ಹಿಡಿದು ಗಣೇಶ ದೇವಸ್ಥಾನವನ್ನು ಬಂದು ಈ ಕಾರ್ಯಕ್ರಮ ಬಂದಿದ್ದೀರಾ ಅಂದರೆ ನಿಮ್ಮೆಲ್ಲರ ಪ್ರೀತಿ ನನಗೆ ಸಿಕ್ಕಿದೆ. ಸೊ ಅದಕ್ಕೆ ಆ ಭಗವಂತನಿಗೆ ಅನಂತ ನಮ್ಮಗಳನ್ನ ಸಲ್ಲಿಸ್ತಾ ನಾನೊಂದು 2-3 ಎಕ್ಸ್ಪೀರಿಯನ್ಸ್ ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ಈ ಎವರೆಸ್ಟ್ ಹತ್ತಬೇಕು ಅನ್ನೋದು ಈ ನನ್ನ ಕನಸಿರಲಿಲ್ಲ. ನನ್ನ ಕನಸು ಹಿಮಾಚಲ ಪ್ರದೇಶದಲ್ಲಿ ಒಂದು ದ್ಯೋತಿಬಾ ಅನ್ನೋ ಒಂದು ಬೆಟ್ಟ, ಉತ್ತರಾಖಂಡಲ್ಲಿ ಕಾಲನಾಗ್ ಅಂತ ಒಂದು ಬೆಟ್ಟ. ಇದೆರಡು ಬೆಟ್ಟ ಹತ್ತಿದ್ರೆ ನನ್ನ ಸಮಿಟ್ ಫೀವರ್ ಏನಂತೀವಿ ಅಂದರೆ ಈ ಶಿಖರ ಇರೋ ಜ್ವರ ಅಂತ ಕನ್ನಡದಲ್ಲಿ ಅನುವಾದ. ಅಂದರೆ ಸಮಿಟ್ ಫೀವರ್ ಅಂತ ಇರುತ್ತೆ, ಆ ಕನ್ಸನ್ ಸಹ ಬರ್ತಾ ಇರುತ್ತೆ. ಬರೀ ಅಷ್ಟೇ ಇತ್ತು, ಎವರೆಸ್ಟ್ ಹತ್ತಬೇಕು ಅಂತ ಯಾವತ್ತೂ ಅನಿಸಿರಲಿಲ್ಲ. ಆದರೆ ನಮ್ಮ ಕರ್ನಾಟಕ ಪರ್ವತಾರೋಹಣ ಸಂಸ್ಥೆಯ ಉಪಾಧ್ಯಕ್ಷರು ವಸುಮತಿ ಶ್ರೀನಿವಾಸ ಮೇಡಮ್ ಅವರು ಸಹ ಇಲ್ಲಿದ್ದಾರೆ. ಅವ್ರಿಗೆ ಮನಸ್ಸಲ್ಲಿ ಅನಿಸಿತ್ತು, ನೀವು ಮತ್ತು ಡಾಕ್ಟರ್ ಚಿನ್ಮಯ್ ಏನಿದ್ದೀರಾ, ನಿಮ್ಮ ಒಂದು ಈ ಮೌಂಟೇನರಿಂಗ್ ಎಕ್ಸ್ಪೀರಿಯನ್ಸ್ ಕಳೆದ 21 ವರ್ಷದಿಂದ ನಾನು ಮೌಂಟೇನರಿಂಗ್ ಮಾಡ್ತಾ ಇದ್ದೀನಿ. ಚಿನ್ಮಯ್ ಅವರು ಕಳೆದ ಒಂದು 15 ವರ್ಷದಿಂದ ಅವರು ಮೌಂಟೇನರಿಂಗ್ ಮಾಡ್ತಾ ಇದ್ದಾರೆ. ಇಬ್ಬರು ಸಾಕಷ್ಟು ಮೌಂಟೇನರಿಂಗ್ ಸ್ಕೂಲ್ಸಲ್ಲಿ ತುಂಬ ಕೋರ್ಸ್ಗಳು ಮಾಡಿದ್ದೀವಿ. ತುಂಬ ಜನಕ್ಕೆ ಬ್ಯಾಡ್ಜ್ ಸರಿಯಾಗಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ, ಏನಿದು ಬ್ಯಾಡ್ಜಸ್ಸು ಅಂತ ಕೆಲವರಿಗೆ ಡೌಟು ಬಂದಿರ್ಬೋದು. ಸೊ ಇದೆಲ್ಲ ಬ್ಯಾಡ್ಜಸ್ಸು ಬೇರೆ ಬೇರೆ ಮೌಂಟೇನರಿಂಗ್ ಸ್ಕೂಲ್ಸಲ್ಲಿ ನಾವು ಬೇರೆಗಡೆ ಆದಾಗ, ಗ್ರ್ಯಾಜುಯೇಟ್ ಆದಾಗ ನಮಗೆ ಕೊಟ್ಟಿರುವಂಥ ಬ್ಯಾಡ್ಜಸ್ ಇದು. ಈಸ್ ಆರ್ ಆಲ್ ಅರೇಂಜ್ ಬ್ಯಾಡ್ಜಸ್. ತುಂಬ ಕಠಿಣ ಪರಿಶ್ರಮ. ಸೊ ನಾನೇನು ಬ್ಯಾಡ್ಜಸ್ ಎಲ್ಲ ಹಾಕಿದ್ದೀನಿ, ಚಿನ್ಮಯವರು ಸಹ ಇದೇ ಥರ ಅವರು ಎಲ್ಲ ಬ್ಯಾಡ್ಜಸ್ನ ಶ್ರೇಯಸ್ ಆಲ್ಸೋ. ಇದಲ್ಲದೆ ಸಾಕಷ್ಟು ಪರ್ವತಾರೋಹಣ ಎಲ್ಲ ಮಾಡಿದ್ವಿ ಇಬ್ಬರು. ಸಾಕಷ್ಟು ಅನುಭವ ಇತ್ತು, ಟೆಕ್ನಿಕಲ್ ಆಗಿ ತಾಂತ್ರಿಕವಾಗಿ ಮೌಂಟೇನರಿಂಗ್ ಹೇಗೆ ಮಾಡಬೇಕು ಇದೆಲ್ಲ ಇತ್ತು. ಸೊ ಇದೆಲ್ಲ ಆದಾಗ ವಸುಮತಿ ಮೇಡಮ್ಗೆ ನೋಡಿ ನನಗೆ ಅನ್ನಿಸ್ತಾ ಇದೆ, ನಾನು ನನ್ನ ಡೇಸಲ್ಲಿ ಎವರೆಸ್ಟ್ ಹತ್ತಬೇಕು ಅಂತ ಟ್ರೈ ಮಾಡಿದೆ, ಬಟ್ ಕಾರಣಾಂತರಗಳಿಂದ ಆಗಿಲ್ಲ. ಸೊ ನನ್ನ ಒಂದು ಕನಸು ಏನಿದೆ ಅದನ್ನು ನೀವು ಫುಲ್ಫಿಲ್ ಮಾಡಬೇಕು ಅಂತ ಕನ್ವಿನ್ಸ್ ಮಾಡೋಕ್ಕೆ ಅವ್ರ ಮನೆಗೆ ಒಂದು 5-6 ಸತಿ ಕರೆಸ್ಕೊಂಡ್ರು. ನನಗೇನು ಕಾನ್ಫಿಡೆನ್ಸ್ ಇರಲಿಲ್ಲ ಎವರೆಸ್ಟ್ ಹತ್ತೀನಿ ಅಂತ, ಬಟ್ ವಸುಮತಿ ಮೇಡಮ್ಗೆ ಆ ಕಾನ್ಫಿಡೆನ್ಸ್ ಇತ್ತು. ಹಾಗೆ ಯಾವ ಗಂಡಸರಿಗೂ ಕಾನ್ಫಿಡೆನ್ಸ್ ಇರಲಿಲ್ಲ ನಾನು ಎವರೆಸ್ಟ್ ಹತ್ತೀನಿ ಅಂತ. ತುಳಸಿ ಮೇಡಮ್ ಕಾನ್ಫಿಡೆನ್ಸ್ ಇತ್ತು, ಯು ವಿಲ್ ಬಿ ದಿ ಪರ್ಸನ್ ಹೂ ವಿಲ್ ಟಚ್ ಎವರೆಸ್ಟ್ ಆ್ಯಂಡ್ ಕಮ್ ಬ್ಯಾಕ್, ಸೊ ಯು ಆರ್ ಕ್ಲೋಸ್ ಟು ಮೀ, ನೀನು ಹತ್ತೀಯ ಅಂತ ತುಳಸಿ ಮೇಡಮ್ ಅಂದಿದ್ರು. ಹಾಗೆ ನನ್ನ ಕೋಪ್ ಮೆಂಬರ್ ಚಿನ್ಮಯ್ ಅವ್ರಿಗೂ ಕಾನ್ಫಿಡೆನ್ಸ್ ಇತ್ತು. ಸೊ ಯಾರ್ಯಾರು ಹತ್ತಾರೆ ಇವಾಗ ಡೆಫಿನೆಟ್ಲಿ ನಿಮ್ಮ ಸ್ಪೀಡು, ನಿಮ್ಮ ಟೆಕ್ನಿಕಲ್ ಇದೆಲ್ಲ ನೋಡಿದ್ರೆ ನೀವು ಹತ್ತೀರಾ ಅಂತ ಚಿನ್ಮಯ್ಗೂ ಕಾನ್ಫಿಡೆನ್ಸ್ ಇತ್ತು. ಹಾಗಾಗಿ ಹೆಂಗಸರಿಗೆಲ್ಲ ಕಾನ್ಫಿಡೆನ್ಸ್ ಇತ್ತು. ಗಂಡಸರು ಯಾಕೆ ಮಾತೇನು ಹೇಳಲಿಲ್ಲ. ನಾನು ಎವರೆಸ್ಟ್ ಹತ್ತೀನಿ ಅಂದಾಗ ನಮ್ಮ ತಂದೆ ಯೂಶಲಿ ಅವರಿಗೆ ಒಂದು ತವಕ, ಮಗನ ಎವರೆಸ್ಟ್ ಹೆಂಗೆ ಕಳಿಸೋದು ಅಂತ. ಸೊ ಬೆಳಗ್ಗೆ ಎದ್ದಾಗ ಒಂದು 5:30 ಅವ್ರ ಹತ್ರ ಹೋಗಿ ಎಕ್ಸ್ಪ್ರೆಸ್ ಮಾಡಿದೆ ಒಂದ್ಸತಿ ಅಕ್ಟೋಬರ್ ತಿಂಗಳಲ್ಲಿ, ಡ್ಯಾಡಿ ಹಿಂಗೆ ಎವರೆಸ್ಟ್ ಹೋಗ್ಬಿಟ್ಟು ಬರ್ತೀನಿ ಅಂತ. ಆಗ ಅವರಿಗೆ ಒಂದು ತವಕ, ನೀನು ನಾನು ಹೇಳಿದ್ರು ಹೋಗ್ತೀಯಾ ಹೇಳಿದ್ರು ಹೋಗ್ತೀಯಾ, ಸೊ ಹುಷಾರಾಗಿ ಹೋಗ್ಬಿಟ್ಟು ಬರ್ಬೋದಾ, ಏನು ರಿಸ್ಕ್ ಇದೆ ಅಂದರು. ಇದು ಇಂಟರ್ನ್ಯಾಷನಲ್ ಟೀಮ್ಸ್ ಎಲ್ಲ ಬರುವಂಥ ಜಾಗ, ಬೇರೆ ನಾನು ಅಂತಿರೋ ಪರ್ವತಗಳಿಗಿಂತ ರಿಸ್ಕ್ ಕಡಿಮೆ ಅಂತ ಅವ್ರನ್ನ ಕನ್ವಿನ್ಸ್ ಮಾಡಿದೆ. ಸೊ ಹಾಗಾಗಿ ಅವರು ಆಯಿತು ಹೋಗ್ಬಿಟ್ಟು ಬಾ ಅಂದರು. ಹಾಗೆ ಬಂದಮೇಲೆ ನನ್ನ ಮಗ ಇದ್ದ, ಮಗನಿಗೆ ಹೇಳಿದೆ, ನೋಡಮ್ಮ ಸುಮಾರು ನಾನು ಎವರೆಸ್ಟ್ ಹತ್ತೀನಿ ಕಣೋ ಅಂದೆ. ಅವನು ನೀವು ಹತ್ತೀರಿ ಅಪ್ಪ, ಇಷ್ಟೆಲ್ಲ ಕೋರ್ಸ್ಗಳೆಲ್ಲ ಮಾಡಿದ್ದೀರಲ್ಲ, ನೀವು ಹತ್ಬೋದು ಅಂತ ಅವನಿಗೊಂದು ಕಾನ್ಫಿಡೆನ್ಸ್ ಇತ್ತು. ಸೊ ಇಲ್ಲಿಂದ ಸ್ಟಾರ್ಟ್ ಆಯಿತು. ಆಮೇಲೆ ನಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ಹೇಳಿದಾಗ, ಸರ್ ನಿಮ್ಗೆ ಯಾಕೆ ಸರ್ ಎವರೆಸ್ಟ್ ಹುಚ್ಚು, ಎಲ್ಲ ಈಗ ಕಂಫರ್ಟಬಲ್ ಆಗಿದ್ದೀರಿ, ಸುಮ್ಮನೆ ಹೋಗ್ಬಿಟ್ಟು ಏನೇನೋ ಎಡವಟ್ ಮಾಡ್ಕೊಂಡು ಯಾಕೆ ಬರ್ತೀವಿ, ಇದೆಲ್ಲ ಬೇಡ, ಇಲ್ಲೇ ಯಾವ್ದಾದ್ರು ಸಣ್ಣ ಪುಟ್ಟ ಬೆಟ್ಟ ಅಂತೀವಿ ಅಂತ ಅಡ್ವೈಸ್ ಮಾಡಿದ್ರು. ಕೆಲವರು ನಮ್ಮ ಮೌಂಟೇನರಿಂಗ್ ಅಸೋಸಿಯೇಷನಲ್ಲಿ ಅವ್ರಿಗೆ ಹಿರಿಯರು ಏನಿದ್ದಾರೆ ಅವ್ರ ಹತ್ರ ನಾನು ಡಿಸ್ಕಸ್ ಮಾಡಿದಾಗ ಅವರು ಭಾಳ ಪ್ರೋತ್ಸಾಹ ಕೊಟ್ಟರು. ಸೊ ಡೆಫಿನೆಟ್ಲಿ ಎವರೆಸ್ಟ್ ನೀವು ಮಾಡ್ಬೋದು. ನಮ್ಮ ಸುಧಾಕರ್ ಸರ್ ಏನಿದ್ದಾರೆ, ಶ್ರೀವತ್ಸ ಸರ್ ಏನಿದ್ದಾರೆ, ಇವರು ನನಗೆ ಗುರುಗಳು. ಈ ಒಂದು ಪರ್ವತಾರೋಹಣದಲ್ಲಿ ಅವರು ಗುರುಗಳು. ಪ್ರತಿಯೊಂದು ಹೆಜ್ಜೆನೂ ನಾನು ಅವ್ರ ಹತ್ರ ಡಿಸ್ಕಸ್ ಮಾಡಿಕೊಂಡೆ ಈ ಪರ್ವತಾರೋಹಣ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ಅವ್ರೊಟ್ಟಿಗೆ ಡಿಸ್ಕಸ್ ಮಾಡಿದಾಗ ನೀವು ಮಾಡ್ಬೋದು ಅಂದರು. ಇನ್ನು ನಮ್ಮ ಪರ್ವತಾರೋಹಣ ಸಂಸ್ಥೆಯ ನಾಗೇಂದ್ರ ಮತ್ತು ಅಜಯ್ ಬಂದಿದ್ದಾರೆ. ಅವರು ಪ್ರತಿ ಸ್ಟೇಜಲ್ಲಿ, ಇವರಲ್ಲೇ ನಮ್ಮೆಲ್ಲ ಪರ್ವತಾರೋಹಣ ಸಂಸ್ಥೆ ಸೀನಿಯರ್ಸು, ಪ್ರತಿ ಸ್ಟೇಜಲ್ಲಿ ತುಂಬ ಒಳ್ಳೆ ಖುಷಿ ಕೊಡ್ತಾ ಇದ್ರು. ಸೊ ಇದೆಲ್ಲ ಫಲವಾಗಿ ಈ ಒಂದು ಮೌಂಟ್ ಎವರೆಸ್ಟ್ ಏನಿದೆ ಇದರದ್ದು ಕಲ್ಪನೆ ಶುರುವಾಯಿತು. ಈ ಕಲ್ಪನೆ ಶುರುವಾದ್ಮೇಲೆ ಇದನ್ನು ಮಾಡ್ತೀವಾ ಇಲ್ವಾ ಅಂತ ನಮ್ಮನ್ನು ನಾವು ಟೆಸ್ಟ್ ಮಾಡ್ಕೊಬೇಕಾಗಿ, ನಾನು ಮತ್ತು ಚಿನ್ಮಯ್. ಸೊ ಅದಕ್ಕೆ ಏನು ಮಾಡಿದ್ವಿ, ಈ ಲಡಾಖ್ ಭಾಗದಲ್ಲಿ ವಿಂಟರ್ ಎಕ್ಸ್ಪಿಡಿಷನ್ ಹೋದ್ವಿ.
ಅಲ್ಲೂ ಹೀಗೆ ಸೇಮ್ -30 -40 ಡಿಗ್ರೀಸ್ ಟೆಂಪ್ರೇಚರು. ಸೊ ಅಲ್ಲಿ ನಮ್ಮ ದೇಹ ಹೇಗೆ ರೆಸ್ಪಾಂಡ್ ಮಾಡುತ್ತೆ, ನಮ್ಮ ಬಾಡೀಸ್ ಹೇಗೆ ರೆಸ್ಪಾಂಡ್ ಮಾಡುತ್ತೆ ಅಂತ ಟೆಸ್ಟ್ ಮಾಡ್ಕೊಳ್ಳೋಕ್ಕೆ ಅಲ್ಲಿ ಒಂದು ಕ್ಲೈಂಬಿಂಗ್ ಎಕ್ಸ್ಪೆಡಿಷನ್ ಮಾಡಿದ್ವಿ. ಗಾಡ್ಸ್ ಗ್ರೇಸ್ ಅಲ್ಲಿ ತುಂಬ ಕಂಫರ್ಟಬಲ್ ಅನ್ನಿಸ್ತು. ವಿ ಕ್ಯಾನ್ ವಿತ್‌ಸ್ಟ್ಯಾಂಡ್ ದಿಸ್ ಕೋಲ್ಡ್ ವೆದರ್ ಅನ್ನಿಸ್ತು. ಸೊ ಇದಾದ ನಂತರ ನಮ್ಮ KNA ಹಿರಿಯ ಸದಸ್ಯರೊಂದಿಗೆ ಹಾಗೆ ಈ ಎವರೆಸ್ಟ್ ಮಾಡಿದ್ರು ಉಷಾ ಹೆಗ್ಡೆ ಅಂತ ಹೇಳಿದ್ರು. ಅವರು ನನ್ನ ಕ್ಲೋಸ್ ಫ್ರೆಂಡ್ ಇನ್ನೊಬ್ರು ಹೇಮಂತ್ ಅಂತ ಇದ್ದಾರೆ. ಅವ್ರ ಹತ್ರ ಎಲ್ಲ ಡಿಸ್ಕಸ್ ಮಾಡಿದ್ವಿ, ನಾವು ಮಾಡ್ಬೋದಾ, ಹೇಗೆ, ಏನು ಅಂತ ಎಲ್ಲ. ಇದ್ರ ರಿಸ್ಕ್ ಎಲ್ಲ ಅನಲೈಸಿಸ್ ಮಾಡಿದ್ವಿ. ಇದೆಲ್ಲ ಮಾಡಿದಾಗ ಎವರೆಸ್ಟ್ ಬಗ್ಗೆ ಒಂದು ಕಲ್ಪನೆ ಡೆವಲಪ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ನಾವು ಮಾಡ್ಬೋದು ಅನಿಸಿ ಕಠ್ಮಂಡುಗೆ ಹೋಗಿ ಅಲ್ಲೆಲ್ಲ ಎವರೆಸ್ಟ್ಗೆ ಸಂಬಂಧಪಟ್ಟಂಗೆ ಅಲ್ಲೇನು ಮ್ಯಾನಿಕ್ವಿನ್ಗೆ ಸಬ್ಮಿಟ್ ಸೂಟು, ಹಾರ್ನೆಸ್ಸು, ಬ್ಯಾಗು ಇದೆಲ್ಲ ಹಾಕಿದ್ದೀವಿ. ಸುಮಾರು ಐಟಮ್ಸ್ ಅದರಲ್ಲೆಲ್ಲ ಕಠ್ಮಂಡುವಲ್ಲಿ ಮಾತ್ರ ಸಿಗುತ್ತೆ ನಮ್ಮ ಏಷ್ಯಾದಲ್ಲಿ. ಚೈನಾದಲ್ಲಿ ಕೆಲವು ಭಾಗಗಳಲ್ಲಿ ಸಿಗುತ್ತೆ. ಸೊ ಅಲ್ಲಿ ಹೋಗಿ ತಂದು, ಸೊ ಇದಕ್ಕೆಲ್ಲ ಭಾಳ ಪರಿಶ್ರಮ ಇದೆ. ಇದೆಲ್ಲ ಒಂದು ಕಡೆ ಆದರೆ ಎವರೆಸ್ಟ್ಗೆ ಟ್ರೈನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಟ್ರೈನಿಂಗು ಪ್ರಿಪ್ರೇಷನ್ ಇಲ್ಲದೆ ಯಾವುದೇ ಪರ್ವತಗಳನ್ನ ಮಾಡೋಕ್ಕಾಗೋದಿಲ್ಲ. ಕಳೆದ 8 ದಿನದ ಹಿಂದೆ ತುಂಬ ಒಂದು ಸಿನ್ಸಿಯರ್ ಟ್ರೈನಿಂಗ್ ರೂಟೀನ್ ಹಾಕ್ಕೊಂಡೆ. ತುಳಸಿ ಮೇಡಮ್ ಹೇಳಿದಕ್ಕೆ ಎವರೆಸ್ಟ್ ಇಸ್ ಸೆಲ್ಫ್ ವರ್ಸಸ್ ಮೌಂಟೈನು. ಸೊ ಸೆಲ್ಫ್ ಡಿಸಿಪ್ಲೀನು ನನಗೆ ಅನಿಸಿ ಮಾಡಿದ್ರೆ ಮಾತ್ರ ಅದು ಮಾಡೋಕ್ಕಾಗೋದು. ಇನ್ನೊಬ್ರು ನೋಡಿ ಮಾಡ್ತೀನಿ ಅಥವಾ ಇನ್ನೊಬ್ರು ಏನೋ ಹೇಳಿದ್ದಾರೆ ಮಾಡ್ತೀನಿ ಅಂದರೆ ಮಾಡೋಕ್ಕಾಗೋದಿಲ್ಲ. ಸೊ ಆ ಟ್ರೈನಿಂಗ್ ಸ್ಕೆಡ್ಯೂಲ್ ಏನಿತ್ತು ಅದನ್ನು ತುಂಬ ಸಿನ್ಸಿಯರ್ ಆಗಿ ಮಾಡ್ತಾ ಇದ್ದೆ. ಸೊ ಅದು ಮಾಡೋದಕ್ಕೆ ನನ್ನ ಸ್ನೇಹಿತರದ್ದು ಒಂದು ಬಳಗ ಇದೆ. ಬೆಳಗ್ಗೆಲ್ಲ ವಾಕಿಂಗ್ ಹೋಗ್ತಿದ್ವಿ. ಇವರು ಸಿನ್ಸಿಯರ್ ಆಗಿ ನನ್ನ 5:30 5:30ಗೆ ಎದ್ದೇಳಿಸಿ ಕರ್ಕೊಂಡೋಗಿ GKBKಲ್ಲಿ ಬಿಡೋರು. ಸೊ ಅಲ್ಲಿ ನನ್ನ ಪಾಡಿಗೆ ನಾನು ಟ್ರೈನಿಂಗ್ ಮಾಡ್ತಾಯಿದ್ದೆ, ಅವ್ರ ಪಾಡಿಗೆ ಅವರು ವಾಕಿಂಗ್ ಮಾಡ್ತಾಯಿದ್ರು. ಅದಾದ ನಂತರ ಜಿಮ್ ಮಾಡ್ತಾಯಿದ್ದೆ. ವೀಕ್ಲಿ 2 ಟೈಮ್ಸ್ ನಂದಿ ಹಿಲ್ಸು, ಸ್ಕಂದಗಿರಿ ಅಥವಾ ಕುಮಾರ ಪರ್ವತ ಇಲ್ಲಿ ಹೋಗಿ ಒಂದ್ಸತಿ ಹೋದರೆ 3 ಸತಿ ಆಗ್ತಾ ಇತ್ತು ಬೆಟ್ಟನ. ಸೊ ಈ ಆಲ್ಟಿಟ್ಯೂಡ್ ಟ್ರೈನ್ ಮಾಡೋದು, ಇಳಿಯೋದು ಇದೆಲ್ಲ ಅಭ್ಯಾಸ ಆಗಲಿ ಅಂತ. ಸೊ ಇದೆಲ್ಲ ಒಂದು ರುಟೀನ್ನ ಒಂದು 6 ತಿಂಗಳು ತುಂಬ ಸಿನ್ಸಿಯರ್ ಆಗಿ ಮಾಡಿದೆ. ಅದಾದ ನಂತರ ಏಪ್ರಿಲ್ 4ನೇ ತಾರೀಕು ಕಠ್ಮಂಡುಗೆ ಹೋದ್ವಿ. ಕಠ್ಮಂಡುಗೆ ಹೋದ್ಮೇಲೆ ಅಲ್ಲಿ ಒಂದು ಸ್ವಲ್ಪ ಶಾಪಿಂಗ್ ಇದೆಲ್ಲ ಮಾಡಿ ಅಲ್ಲಿಂದ ನಮ್ಮ ಎವರೆಸ್ಟ್ದು ಒಂದು ಚಾರಣ ಏನಿತ್ತು ಅದು ಶುರುವಾಯಿತು. ಸೊ ಶುರುವಾಗಿ 46ನೇ ದಿವಸ ನಾವು ಸಮ್ಮಿಟ್ ಮುಟ್ಟಿದ್ವಿ. 54ನೇ ದಿವಸ ವಾಪಸ್ ಬೆಂಗಳೂರು ಬಂದ್ವಿ. ಇದೊಂದು ತುಂಬ ಅಧಿಕವಾದ ಅವಧಿ. ಸೊ ಯಾವುದೇ ಏನಾಗುತ್ತೆ, ಒಂದು ಕಡೆ ನನಗೆ ಫ್ಯಾಮಿಲಿ ಇದೆಯೋ ಏನಾಗಿದೆಯೋ ಈ ಥರ ಒಂದು ಆತಂಕ. ಇನ್ನೊಂದು ಕಡೆ ಫ್ಯಾಮಿಲಿಯವ್ರಿಗೆ ಯಾವುದೇ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿಬಿಟ್ಟು ಎವರೆಸ್ಟ್ ಅಂತ ಹೊಡೆದ್ಬಿಟ್ರೆ 90% ಅದರಲ್ಲಿ ಬರೀ ನೆಗೆಟಿವೇ ತೋರಿಸ್ತಾ ಇರ್ತದೆ. ಸೊ ಅದು ನೋಡಿದಾಗ ಅವ್ರಿಗೆ ಇನ್ನೂ ಜಾಸ್ತಿ ಆತಂಕ. ಹೇಗೋ ವೈಫೈ ಸಿಕ್ಕಿದಾಗೆಲ್ಲ ಫೋನ್ ಮಾಡ್ತಾ ಇದ್ದೆ ನಮ್ಮ ತಂದೆಗೆ, ನಮ್ಮ ವೈಫ್ ಮಾನಸಾಗಿ, ನಮ್ಮ ಫ್ರೆಂಡ್ಸ್ಗೆಲ್ಲ. ಸೊ ಅವರವರೇ ಮಾತಾಡಿಕೊಂಡು ಇಲ್ಲ ಚೆನ್ನಾಗಿದೆ, ನಾನು ಒಳ್ಳೆ ವಿಡಿಯೋ ಮಾಡಿದ್ದೆ ಇವತ್ತು, ಈ ಥರದ್ದೆಲ್ಲ ಫೀಲಿಂಗಲ್ಲಿ ಅವ್ರು ಇರ್ತಾ ಇದ್ರು. ಬಟ್ ಎವರೆಸ್ಟಲ್ಲಿ ವಿ ಆರ್ ಹ್ಯಾವಿಂಗ್ ವೆರಿ ಮಚ್ ಆ್ಯಂಕ್ಷಿಯಸ್ ಮೂಮೆಂಟ್ಸ್. ಸೊ ಇಂಥ ಒಂದು ಸಂದರ್ಭದಲ್ಲಿ ನನ್ನ ಕ್ಲೈಂಬಿಂಗ್ ಪಾರ್ಟ್ನರ್ ಏನಿದ್ದಾರೆ, ಶಿ ಹರ್ಸೆಲ್ಫ್ ಇಸ್ ಅ ಡಾಕ್ಟರ್. ಸೊ ಅವರು ಇದ್ದಿದ್ದು ಭಾಳ ಅನುಕೂಲ ಆಯಿತು. ಚಿನ್ಮಯ್ ಯಾವಾಗಲೂ ವೆರಿ ಪಾಸಿಟಿವ್ಲಿ ಶಿ ಯೂಸ್ ಟು ಪುಷ್ ಅಪ್. ಇಲ್ಲಿ ಯಾರ್ಯಾರು ಅನುಭವ ಇಲ್ಲದೆ ಇರೋರೆಲ್ಲ ಬಂದಿದ್ದಾರೆ. ಸೊ ನಮ್ಗೆ ಈ ಥರ ಅನುಭವ ಇದೆ, ಡೆಫಿನೆಟ್ಲಿ ಟು ಎವರೆಸ್ಟ್ ಅಂತ ಯಾವಾಗಲೂ ಪುಷ್ ಅಪ್ ಮಾಡ್ತಾ ಇದ್ರು. ಸೊ ಐ ಥಿಂಕ್ ಎವರೆಸ್ಟ್ ಹಾದಿನ ಸುಗಮಗೊಳಿಸಿದ್ದು ಡಾಕ್ಟರ್ ಚಿನ್ಮಯ್ ಅವರ ಒಂದು ಸಾರಥ್ಯ ಅಥವಾ ಅವರ ಒಂದು ಜೊತೆ ಏನಿದೆ ಅದು ಎವರೆಸ್ಟ್ ಜರ್ನಿನ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು ಅಂತ ನನ್ನ ಒಂದು ಫೀಲಿಂಗು. ಸೊ ಇದಲ್ಲದೆ ಎವರೆಸ್ಟ್ ಮಾಡಬೇಕಾದ್ರೆ ಏನೋ ಯಾರೋ ಒಬ್ಬಳು ಚಿಕ್ಕ ಅವಳಿಗೆ ಹೇಳಿದ್ರು, ಎವರೆಸ್ಟ್ ಮಾಡಬೇಕಾದ್ರೆ ನರ್ವಸ್ನೆಸ್ ಆಯಿತಾ ಅಥವಾ ಏನಾದರೂ ಕಠಿಣವಾದ ಪರಿಸ್ಥಿತಿಗಳು ಬಂತಾ ಈ ಥರ ಎಲ್ಲ ಕೇಳ್ತಾ ಇದ್ರು. ಏನಾಗುತ್ತೆ, ಎವರೆಸ್ಟ್ ಮಾಡಬೇಕಾದ್ರೆ ನಮ್ಮ ಜೊತೆಗಿರೋರಿಗೆ ಆಕ್ಸಿಡೆಂಟ್ಸ್ ಆಗುತ್ತೆ ಅಥವಾ ಡೆತ್ಸ್ ಆಯಿತು. ಸೊ ಇನ್ನೂ ಅನೇಕ ಸಂದರ್ಭಗಳಿತ್ತು. ಅದನ್ನೆಲ್ಲ ಇದಾಗುತ್ತೆ. 29,000 ಅಡಿಯೊಳಗೆ ಹೋಗಬೇಕು ಅಂದರೆ ಈ ಕಮರ್ಷಿಯಲ್ ಫ್ಲೈಟ್ಸ್ ಎಲ್ಲ ಫ್ಲೈಯಿಂಗ್ ಝೋನ್. ಸೊ ಆ ಝೋನ್ಗೆ ಹೋಗಿ ಅಲ್ಲಿಂದ ವಾಪಸ್ ಬರೋದು ಮರುಜೀವ ಪಡೆದಿನ ದೇವದಯೆ ಹಾಗೂ ಎಲ್ಲರೂ ಒಂದು ಆಶೀರ್ವಾದದಿಂದ ಮುಗಿಸ್ಕೊಂಡು ಬಂದಿದ್ದೀವಿ. ಸೊ ಈ ಒಂದು ಮೊಮೆಂಟಲ್ಲಿ ಏನಾಯಿತು, ಈ ಕ್ಯಾಂಪ್ 4 ಅಂತ ಏನು ಕರಿತೀವಿ, ಕ್ಯಾಂಪ್ 4 ಬಂದು ಡೆತ್ ಝೋನ್ ಸ್ಟಾರ್ಟ್ ಆಗೋದು 26,000 ಅಡಿಗಳ ಮೇಲಿದೆ. ಅಲ್ಲಿ ಹೋಗಿ ಅಲ್ಲಿಂದ ನಾವು ಎವರೆಸ್ಟ್ನ ಶಿಖರದ ತುದಿ ಹತ್ತೀವಿ. ಸೊ ಈ ಕ್ಯಾಂಪ್ ಆಕ್ಸಿಜನ್ ಲೆವೆಲ್ಸ್ ಏನಿತ್ತು ಅದನ್ನು ಸ್ವಲ್ಪ ಜಾಸ್ತಿ ಇಟ್ಕೊಂಡೆ. ಅಂದರೆ ಬಾಟಲ್ಡ್ ಆಕ್ಸಿಜನ್ ಯೂಸ್ ಮಾಡ್ತಾ ಇರ್ತೀವಿ ಬ್ಯಾಗಲ್ಲಿ. ಸೊ ಅದನ್ನ ಒಂದು ಸ್ವಲ್ಪ ಜಾಸ್ತಿ ಇಟ್ಕೊಂಡೆ. ಸಮಿಟ್ ಎಲ್ಲ ಮುಗಿಸಿ ಸಮಿಟ್ ಆದ್ಮೇಲೆ ನೋಡ್ತೀನಿ ನನ್ನ ಆಕ್ಸಿಜನ್ 28,700 ಅಡಿ ಆಲ್ಟಿಟ್ಯೂಡಲ್ಲಿ ಇದ್ವಿ. ಸೊ ಅಲ್ಲಿ ನನ್ನ ಆಕ್ಸಿಜನ್ ಮಟ್ಟ 0 ಆಗ್ಬಿಟ್ಟಿತ್ತು. ಅಂದರೆ ಆಕ್ಸಿಜನ್ ಸಿಲಿಂಡರ್ ಏನು ತೊಗೊಂಡೋಗಿದ್ದೆ ಅದು ಭಾಳ ಆ್ಯನ್ಸೈಟಿ.
ನಮ್ಮ ಜೊತೆಗೆ ನಮ್ಮ ಶೆರ್ಪ ಒಬ್ಬರು ಇರ್ತಾರೆ. ಅವರೇ ಎವರೆಸ್ಟ್ಗೆ ಪೂರ್ತಿ ನಮ್ಮ ಜೊತೆಗೆ ಎಲ್ಲ ರೀತಿ ಸಹಕಾರ ಕೊಟ್ಟು ನಮ್ಮನ್ನು ಕರ್ಕೊಂಡ್ಬರೋರು. ಸೊ ಅವನಿಗೆ ಹೇಳಿದೆ, ಏನಾದರೂ ಮಾಡಪ್ಪ, ಸದ್ಯ ಇಲ್ಲಿಂದ ರೆಸ್ಕ್ಯೂ ಮಾಡು ಅಂತ ಕೇಳಿದೆ ವಾಪಸ್ ಇಳಿಬೇಕಾದ್ರೆ. ಆಗ ಅವನು ಇಲ್ಲಿಂದ ಅದೆಲ್ಲ ಆಗೋದಿಲ್ಲ, ಏನಿದ್ದೀವಿ ನಾವಿಬ್ಬರೇ ಈಗ ಈ ಒಂದು ಸಂದರ್ಭನ ಹ್ಯಾಂಡಲ್ ಮಾಡಬೇಕು, ಹುಷಾರಾಗಿ ಕೆಳಗಡೆ ಇಳಿಬೇಕು ಅಂತ. ಹಾಗಾಗಿ ಅವನು ಒಂದು 2 ಅಡಿ ಮುಂದೆ ಇದ್ದ, ಅವನ ಫ್ರೆಂಡ್ ಇನ್ನೊಬ್ಬ ಯಾರೋ ಕ್ಲೈಂಬರು ಶೆರ್ಪ ಇದ್ದ, ಅವನನ್ನ 2 ಅಡಿ ಹಿಂದೆ ನಿಲ್ಲಿಸಿ ಒಂದು 45 ನಿಮಿಷಗಳ ಕಾಲ ನನ್ನ ಇನ್ನೊಂದು ಆಕ್ಸಿಜನ್ ಸಿಲಿಂಡರು ಸೌತ್ ಸಮಿಟ್ ಅನ್ನೋ ಜಾಗದಲ್ಲಿತ್ತು, 28,000ಕ್ಕಿಂತ ಚೂರು ಕೆಳಗಡೆ ಆಲ್ಟಿಟ್ಯೂಡಲ್ಲಿ. ಸೊ ಆ ಒಂದು 45 ನಿಮಿಷದಿಂದ 1 ಗಂಟೆ ಹಿಂದೆ ಹುಷಾರಾಗಿ ನನ್ನನ್ನು ವಿತೌಟ್ ಆಕ್ಸಿಜನ್ ಆ ಜಾಗಕ್ಕೆ ಕರ್ಕೊಂಡ್ಬಂದು, ಬಹುಶಃ ನಮ್ಮ ತಂದೆ ತಾಯಿಗಳ ಆಶೀರ್ವಾದ, ಪುಣ್ಯ, ವೆಲ್ ವಿಷಸ್ಸು ಏನೇನು ಅವ್ರು ಮಾಡಿದ್ರು ಗೊತ್ತಿಲ್ಲ. ಸೊ ಇದೆಲ್ಲದರಿಂದ ಆ ಒಂದು ಡೆತ್ ಝೋನಲ್ಲಿ ಡೆತ್ನ ಗೆದ್ಕೊಂಡ್ಬಂದಿದ್ದ ಅನುಭವ ಅಲ್ಲಿ ಆಯಿತು. ಸೊ ಆ ಬಗ್ಗೆ ಹೆಚ್ಚಿಗೆ ಹೇಳೋಕೆ ಹೋದರೆ ಎಮೋಷನಲ್ ಆಗ್ಬಿಡ್ತೀವಿ. ಇದೊಂದು ಖುಷಿಯಾದ ಸಂದರ್ಭ, ಅದಕ್ಕೆ ಅದನ್ನು ಹೆಚ್ಚಿಗೆ ಹೇಳೋದಿಲ್ಲ. ಸೊ ಅದು ಮತ್ತೆ ಆಕ್ಸಿಜನ್ ಹಾಕಿದಾಗ ಜೀವ ಬಂದಂಗೆ ಅನಿಸೋ ಫೀಲಿಂಗ್ ಸ್ಟಾರ್ಟ್ ಆಯಿತು. ಎಲ್ಲ ತಿರ್ಗಾ ವಾಪಸ್ ವಾಸ್ತವಾಂಶಕ್ಕೆ ಮೈಂಡ್ ಏನಿತ್ತು ಇದು ಬಂದಾಗ ನನ್ನ ಜೊತೆಗೆ ಸಾಕಷ್ಟು ಒಡನಾಟ ಇರೋರನ್ನ ಕೆಲವ್ರನ್ನ ನೆನೆಸ್ಕೊತಾ ಇದ್ದೆ. ನಮ್ಮ ಶಿವಕುಮಾರ್ ಸರ್ ಇಲ್ಲಿ ಬಂದಿದ್ದಾರೆ ಇಲ್ವಾ ಗೊತ್ತಿಲ್ಲ, ಅವ್ರನ್ನ CL ಶಿವಕುಮಾರ್ ಅಂತ ಅವ್ರನ್ನ ನೆನೆಸ್ಕೊಂಡೆ. ನಮ್ಮ ಉಮಾಶಂಕರ್ ಸರ್ ಬಂದಿದ್ದಾರೆ, ಅವ್ರನ್ನ ನೆನೆಸ್ಕೊತಾ ಇದ್ದೆ. ಹಾಗೆ ನಮ್ಮ WP ಮಂಜುನಾಥ್ ಸರ್ ಬಂದಿದ್ದಾರೆ, ಅವರು ಸತೀಶ್ ಅಂತ ಇದ್ದಾರೆ. ಒಂದು 10 ಜನನ ನೆನೆಸ್ಕೊಂಡೆ. ನನಗೇನು ಆಗಿಲ್ಲ, ನನ್ನ ಮೆಮೊರಿ ನಾರ್ಮಲ್ ಇದೆಯಾ ಇಲ್ವಾ ಅಂತ ನನ್ನನ್ನು ನಾನು ಟೆಸ್ಟ್ ಮಾಡ್ಕೊಳ್ಳೋಕ್ಕೆ ಇವ್ರನ್ನೆಲ್ಲ ನೆನೆಸ್ಕೊತಾ ಇದ್ದೆ. ಇವರೊಟ್ಟಿಗೆ ಸಾಕಷ್ಟು ಒಳ್ಳೊಳ್ಳೆ ಮೂಮೆಂಟ್ಸ್ ಎಲ್ಲ ಸ್ಪೆಂಡ್ ಮಾಡಿದ್ದೆ, ಅಥವಾ ಕೆಲವು ಆರ್ಗ್ಯುಮೆಂಟ್ಸ್ ಆಗಿರ್ಬೋದು, ಕೆಲವು ಡಿಸ್ಕಷನ್ ಆಗಿರ್ಬೋದು. ಸೊ ಹಾಗಾಗಿ ಸಡನ್ ಆಗಿ ರಿಕಲೆಕ್ಟ್ ಮಾಡಿದಾಗ ಇವರೆಲ್ಲ ತಲೆಗೆ ಬರ್ತಾ ಇದ್ರು. ಸೊ ಈ ಥರ ಒಂದು ಸ್ವಲ್ಪ ಜನ ನೆನೆಸ್ಕೊಂಡಾಗ ಜೀವ ವಾಪಸ್ ಬಂತು, ಮೈಂಡು ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ, ಏನು ಡ್ಯಾಮೇಜ್ ಆಗಿಲ್ಲ ಅನ್ನೋದು ಖಾತ್ರಿ ಆಯಿತು. ಸೊ ಇದಾದ್ಮೇಲೆ ಕೈ ಸ್ವಲ್ಪ ನೋವು ಬಂದ್ಬಿಟ್ಟಿತ್ತು. ಈ ಬಾಡಿಗೆ ಆಕ್ಸಿಜನ್ ಇದ್ದಾಗ ಏನಾಗುತ್ತೆ, ಪೆರಿಫರಲ್ ಪಾರ್ಟ್ಸ್ ಅಂತ ಏನು ಕರಿತೀವಿ, ಕೈ ಬೆರಳುಗಳು, ಕಾಲು ಬೆರಳುಗಳು, ಇದು ಫಸ್ಟ್ ಡ್ಯಾಮೇಜ್ ಆಗುತ್ತೆ. ಆಮೇಲೆ ಇಂಪಾರ್ಟೆಂಟ್ ಆರ್ಗನ್ಸ್ ಏನಿದೆ ಅದನ್ನು ಬಾಡಿ ಪ್ರೊಟೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಇದು ಕಾಮನ್ ಫಿನಾಮಿನಾ. ಸೊ ಕೈ ನೋವು ಬಂದಿತ್ತು. ಆಗ ಒಂದು ಸ್ವಲ್ಪ ಚಾಕ್ಲೇಟು, ಆಮೇಲೆ ಈ ಸಾಲ್ಟ್ಸು ಇದೆಲ್ಲ ತಗೊಂಡ್ಮೇಲೆ ಕೈ ಸರಿ ಹೋಯಿತು. ಆಗ ನನ್ನ ಜೊತೆಗೆ ಹೋಗುವ ಏನಿದ್ರು ಚಿನ್ಮಯ್, ಇವರು ಸಹ ಸಾಕಷ್ಟು ಮೆಂಟಲಿ ನನ್ನ ಬೂಸ್ಟ್ ಮಾಡಿ, ಆರಾಮಾಗಿದ್ದೀರಿ, ಏನೂ ಆಗಿಲ್ಲ ನಿಮಗೆ ಅಂದರು. ಸೊ ಅದು ಒಂದು ಕಾನ್ಫಿಡೆನ್ಸ್ ಬಂತು. ಅಲ್ಲಿಂದ ಕ್ಯಾಂಪ್ 4ಗೆ ತುಂಬ ಕಂಫರ್ಟಬಲ್ ಆಗಿ ಇಳಿದ್ವಿ. ಸೊ ದೇವ್ರ ದಯೆಯಿಂದ ಏನೂ ಸಮಸ್ಯೆ ಇಲ್ಲದೆ ಕ್ಯಾಂಪ್ 4ಗೆ ವಾಪಸ್ ಬಂದ್ವಿ. ಅಲ್ಲಿಂದ ಕ್ಯಾಂಪ್ 2ಗೆ ಮತ್ತೆ ಫಾಸ್ಟಾಗಿ ಕೆಳಗಡೆ ಡಿಸೈಡ್ ಮಾಡಿದ್ವಿ. ಸೊ ಎವರೆಸ್ಟ್ ಜರ್ನಿ ಏನಿತ್ತು, ಈ ಥರದ ಅನೇಕ ಅನುಭವಗಳಿದೆ. ಇಲ್ಲೇನಾಗಿದೆ, ಎಲ್ಲ ಮಿಕ್ಸ್ಡ್ ಗ್ರೂಪ್ ಆಫ್ ಆಡಿಯನ್ಸ್ ಇದ್ದೀರಿ. ನಾನೇನಾದರೂ ನನ್ನ ಮೌಂಟೇನಿಯರಿಂಗ್ ವಿಷಯ ಹೇಳ್ತಾ ಹೋದರೆ ಈ ನನ್ನ ಮಾತುಗಳೇ ಇನ್ನೂ ಒಂದು 1 ಗಂಟೆ 2 ಗಂಟೆ ಎಳೆದುಬಿಡುತ್ತೆ. ಆಮೇಲೆ ನಿಮಗೂ ಸಹ ಸಾಕಷ್ಟು ವಿಷಯಗಳು ಅಷ್ಟು ಸ್ಪಷ್ಟವಾಗಿ ಅರ್ಥ ಆಗ್ತಾ ಇರ್ಬೋದು. ವಿಡಿಯೋ ನೋಡಿರ್ತೀರಿ, ವಿಡಿಯೋದಲ್ಲಿರೋದು ಏನೇನಿದೆ ಇದಕ್ಕಿಂತ ಕಠಿಣವಾದ ವಾತಾವರಣ ಅಲ್ಲಿದೆ. ನೀವು ಹಾಗೆ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಎವರೆಸ್ಟ್ ಬಗ್ಗೆ ಕೆಲವರು ಓದ್ಕೊಂಡಿರ್ತೀರಿ, ಅದರಲ್ಲಿ 90% ನಿಜವಾಗ್ಲೂ ಹಂಗೆ ಇರುತ್ತೆ. ಈ ಕುಂಭು ಐಸ್ ಫಾಲು, ಆಮೇಲೆ ಯೆಲ್ಲೋ ಬ್ಯಾಂಡ್ ಅಂತ ಏನು ಕರಿತೀವಿ, ಆಮೇಲೆ ಲಾಸ್ಟ್ ಸೌತ್ ಸಮಿಟ್ ರಿಡ್ಜ್ ಏನು ಅಂತೀವಿ, ಇದೆಲ್ಲ ಪ್ರಪಂಚದಲ್ಲೇ ವೆರಿ ಟಫ್ ಪ್ಲೇಸಸ್. ಸೊ ಅಂಥ ಜಾಗಗಳಿಗೆಲ್ಲ ದೇವರು ನಮ್ಮ ಈ ಎವರೆಸ್ಟ್ ನೋಡಿದಾಗೆಲ್ಲ ನಮ್ಮ ಗಣೇಶನ ನೆನಪಾಗ್ತಾ ಇತ್ತು. ಈ ನಮ್ಮ ಗಣೇಶ ದೇವಸ್ಥಾನ ಗಣೇಶ ಹೆಂಗೂ ಇರ್ತಾರೆ, ಆ ಥರವೇ ಎವರೆಸ್ಟ್ ಪ್ರೊಫೈಲ್ ನಮ್ಮ ತಲೆಗೆ ಯಾವಾಗಲೂ ಬರ್ತಾ ಇತ್ತು. ಸೊ ಪ್ರತಿ ಮೂಮೆಂಟಲ್ಲಿ ಹೋದ್ರೂ ಗಣೇಶ ನಿನ್ನ ಹತ್ರ ಕರ್ಸ್ಕೊಳ್ತಾ ಇದೆಯಪ್ಪ, ಹುಷಾರಾಗಿ ಹುಷಾರಾಗಿ ವಾಪಸ್ ನನಗೆ ಬೇಸ್ ಕ್ಯಾಂಪ್ ಬಿಡು ಅಂತ ಅದನ್ನೇ ಕೇಳ್ಕೊತಾ ಇದ್ದೆ. ನಮ್ಮ ಸಾಕಾಗಿ ಗಣೇಶ ಏನಿದ್ದಾರೆ ನನಗೆ ಹಂಗೆ ಹುಷಾರಾಗಿ ಕರ್ಕೊಂಡೋಗಿ ಹುಷಾರಾಗಿ ಕರ್ಕೊಂಡ್ಬಂದು ಬೇಸ್ ಕ್ಯಾಂಪ್ ಬಿಟ್ಟು ಒಂದು ಸ್ಕ್ರ್ಯಾಚ್ ಇಲ್ಲ ನನ್ನ ಬಾಡಿಯಲ್ಲಿ ಎವರೆಸ್ಟ್ ಹತ್ಬಿಟ್ಟು ಬಂದಿದ್ದೀನಿ. ನಮ್ಮ ಜೊತೆಗೆ ಬಂದಿದ್ದ ಕೋ-ಕ್ಲೈಂಬರ್ಸ್ಗೆ ಸಾಕಷ್ಟು ಜನಕ್ಕೆ ಫ್ರಾಸ್ಟ್ ಬೈಟ್ ಆಗ್ಬಿಡ್ತು. ಫ್ರಾಸ್ಟ್ ಬೈಟ್ ಅಂದರೆ ಈ ಕೈ ಕಾಲು ಬೆರಳುಗಳೆಲ್ಲ ಗ್ಯಾಂಗ್ರೀನ್ ಆಗುತ್ತೆ. ಸೊ ಮೋರ್ ದೆನ್ 50% ಜನಕ್ಕೆ ಆ ಥರ ಆಗೋಯಿತು ಅಲ್ಲಿ ಲೋಕಲ್ ಕಂಡೀಷನ್ಸ್ ಕಾರಣಾಂತರಗಳಿಂದ. ಸೊ ಈ ಎಲ್ಲ ಕಠಿಣವಾದ ಪರಿಸ್ಥಿತಿಗಳನ್ನ ಜಯಿಸಿ ವಾಪಸ್ ಬಂದಿದ್ದೀನಿ. ಸೊ ನಮ್ಮ ಒಂದು ಈ ಮೌಂಟ್ ಎವರೆಸ್ಟ್ ಹತ್ತೋ ಉದ್ದೇಶ ಏನಿತ್ತು, ಒಂದು ನಮ್ಮ ದೇಶದವರು ಸಾಕಷ್ಟು ಸಂಖ್ಯೆಯಲ್ಲಿ ಎವರೆಸ್ಟ್ನ ಸಬ್ಮಿಟ್ ಮಾಡಿ ನಮ್ಮ ಒಂದು ಸಾರ್ವಜನಿಕ ಏನಿದೆ ಅದು ಪ್ರಪಂಚಕ್ಕೆ ತಿಳಿಬೇಕು. ಹೈಯೆಸ್ಟ್ ನಂಬರ್ ಆಫ್ ಎವರೆಸ್ಟರ್ಸ್ ಯಾರು ಅಂದರೆ ಒಂದು ಟೈಮ್ಗೆ ಇಂಡಿಯನ್ಸ್ ಅಂತ ಬರಬೇಕು. ಇದು ನಮ್ಮ ಉದ್ದೇಶ ಇತ್ತು. ಆ ಉದ್ದೇಶನ ನಮ್ಮ ಯಂಗ್ಸ್ಟರ್ಸ್, ನಿಮ್ಮ ಮಕ್ಕಳು ಅಥವಾ ನಿಮ್ಮ ಮೊಮ್ಮಕ್ಕಳು ಇವ್ರನ್ನೆಲ್ಲ ನೀವು ಪ್ರೋತ್ಸಾಹ ಮಾಡಬೇಕು.
ಯಾಕೆ ನಮ್ಮ ಇಂಡಿಯನ್ ಹಿಮಾಲಯಸ್ಗೆ ಯಾರೋ ಫಾರಿನರ್ಸ್ ಬಂದ್ಬಿಟ್ಟು ಹತ್ತಿರ್ತಾರೆ, ನಮ್ಮವ್ರು ಯಾರೋ ಹತ್ತದೇ ಇಲ್ಲ. ಇದಕ್ಕೆ ಕಾರಣ ಏನಂದ್ರೆ ನಮ್ಮ ಮನೇಲೆ ನಾವು ಅವ್ರಿಗೆ ಡಿಸ್ಕರೇಜ್ ಮಾಡ್ತೀವಿ. ನೀವು ಈ ಅಡ್ವೆಂಚರ್ ಆಕ್ಟಿವಿಟೀಸ್ನ ಕೈಗೊಳ್ಬೇಡಿ, ಇದ್ರಲ್ಲಿ ಭಾಳ ರಿಸ್ಕ್ ಇದೆ, ಈ ಥರ ನೆಗೆಟಿವ್ ಆಗಿ ಹೇಳ್ಬಿಡ್ತೀವಿ. ಸೊ ನೆಗೆಟಿವ್ ಆಗಿ ಹೇಳಿ ನನಗೂ ಮನೇಲೆ ಕೂರಿಸಿದ್ರೆ ಬಹುಶಃ ಈ ಕಾರ್ಯಕ್ರಮ ಇವತ್ತು ನಡೀತಾ ಇರಲಿಲ್ಲ. ನಮ್ಮ ತಂದೆ ತಾಯಿಗೆ, ನನ್ನ ಹೆಂಡತಿ, ನನ್ನ ಫ್ರೆಂಡ್ಸ್ ಇವ್ರಿಗೆಲ್ಲ ಒಂದು ಕಾನ್ಫಿಡೆನ್ಸ್ ಇತ್ತು, ನೀನು ಎವರೆಸ್ಟ್ ಹೋಗಿ ಹುಷಾರಾಗಿ ಬರ್ತೀಯ ಅಂತ ನನಗೆ ಕಳಿಸ್ಕೊಟ್ಟಿದ್ದಕ್ಕೆ ಇವತ್ತು ನಾನು 4 ಜನಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ನೀವು ಸಹ ನಿಮ್ಮ ಮಕ್ಕಳೇನಿದ್ದಾರೆ ಅವ್ರನ್ನ ಈ ಥರ ಔಟ್ಡೋರ್ ಆಕ್ಟಿವಿಟೀಸ್ ಇನ್ವಾಲ್ವ್ ಮಾಡಿ. ಮನುಷ್ಯ ಮತ್ತು ಪ್ರಕೃತಿ ಏನಿದೆ ದೇ ಗೋ ಅಲಾಂಗ್ ಸೈಡ್. ಸೊ ನೀವು ಮನೇಲೇ ಅವ್ರನ್ನ ಇಟ್ಕೊಂಡ್ರೆ ಅವ್ರು ಡೆಫಿನೆಟ್ ಆಗಿ ಗ್ರೋತ್ ಆಗೋದಿಲ್ಲ, ಅವ್ರನ್ನ ನೇಚರ್ಗೆ ನೀವು ಕೊಟ್ಬಿಡ್ಬೇಕು. ಸೊ ಆಗ ಅವರ ಒಂದು ಸರ್ವತೋಮುಖ ಬೆಳವಣಿಗೆ ಆಗುತ್ತೆ, ಅವರು ಸಹ ಒಂದು ರಿಯಾಲಿಟಿಯಲ್ಲಿ ಇರ್ತಾರೆ, ಅತ್ಯುತ್ತಮವಾದ ನಾಗರಿಕರಾಗ್ತಾರೆ. ಸೊ ಇದೆಲ್ಲ ಉದ್ದೇಶ ಇಟ್ಕೊಂಡು ನಾವು ಎವರೆಸ್ಟ್ ಹತ್ತಿದ್ವಿ. ನಮ್ಮ ಕರ್ನಾಟಕ ಪರ್ವತಾರೋಹಣ ಸಂಸ್ಥೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಕ್ಕಳಿಗೆ, ಹಿರಿಯರಿಗೆ, ಎಲ್ಲ ವಯೋವರ್ಗದವ್ರಿಗೂ ಮಾಡ್ತಾ ಇರ್ತಾರೆ. ದಯವಿಟ್ಟು ನೀವು ಎಲ್ಲ ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಕೇಳ್ಕೊಂತ, ಮತ್ತೊಮ್ಮೆ ಈ ಎವರೆಸ್ಟ್ ಜರ್ನಿಯಲ್ಲಿ ನನ್ನಷ್ಟೇ ಅಥವಾ ನನಗಿಂತ ಹೆಚ್ಚಿನಾದ ಸ್ಯಾಕ್ರಿಫೈಸ್ ನಮ್ಮ ಮನೆಯವರು ಮಾಡಿದ್ರು. ಎಲ್ಲರೂ ಪರವಾಗಿ ಅವ್ರಿಗೆ ಈ ಒಂದು ಸಂದರ್ಭದಲ್ಲಿ ನಾನು ನನ್ನ ವೈಯಕ್ತಿಕವಾದ ಧನ್ಯವಾದಗಳು ತಿಳಿಸ್ತಾ, ನನ್ನ ಸ್ನೇಹಿತರು ಭಾಳ ಸಪೋರ್ಟ್ ಮಾಡಿದ್ರು. ಎಲ್ಲ ರೀತಿ ನಮ್ಮ ಏರ್ಪೋರ್ಟ್ಗೆ ಕರ್ಕೊಂಬರೋದು ಒಂದು ಭಾಗ ಆದರೆ ಅದು ಕಳಿಸೋದಕ್ಕೆ ಮುಂಚೆ ನನ್ನ ಪ್ರತಿಯೊಂದು ಚಾರಣ ಆಗಿರ್ಬೋದು ಅಥವಾ ಏನೋ ಒಂದು ಅವಶ್ಯಕತೆ ಇದ್ದಾಗೆಲ್ಲ ಅವರು ನನಗೆ ಸಹಾಯ ಮಾಡಿದ್ದಾರೆ. ಸೊ ಅವ್ರಿಗೂ ಎಲ್ಲ ಈ ಒಂದು ಸಭೆ ಪರವಾಗಿ, ಎಲ್ಲರೂ ಪರವಾಗಿ, ನನ್ನ ಸ್ನೇಹಿತರೆಲ್ಲ ಆ ಕಡೆ ಸೈಡ್ ನಿಂತಿರೋದು, ಅಲ್ಲಿ ಹಿಂದೆ ಅಲ್ಲಲ್ಲೇ ಇದ್ದಾರೆ, ಎಲ್ಲರೂ ಹೆಸರು ತಗೊಳಕ್ಕೆ ಹೋದರೆ ಭಾಳ ಸಮಯ ತಗೊಳುತ್ತೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ಅವ್ರಿಗೂ ಎಲ್ಲ ನನ್ನ ಒಂದು ಅನಂತ ಧನ್ಯವಾದಗಳನ್ನ ತಿಳಿಸ್ತಾ, ನನ್ನ ಹಿತೈಷಿಗಳು ಏನಿದೆಲ್ಲ ಬಂದಿದ್ದೀವಿ, ನಿಮ್ಮ ಒಂದು ಆಶೀರ್ವಾದ ಅಥವಾ ನನಗಿಂತ ಚಿಕ್ಕವರಿದ್ರೆ ನಿಮ್ಮ ಒಂದು ವಿಷಯದಿಂದ ಈ ಒಂದು ಎವರೆಸ್ಟ್ ಸಕ್ಸಸ್ ಆಯಿತು ಅಂತ ಹೇಳ್ತಾ, ಮತ್ತೊಮ್ಮೆ ಹಾಗೆ ತುಂಬ ಇಂಪಾರ್ಟೆಂಟ್ ವಿಷಯ ಮಾಡ್ಬಿಟ್ಟೆ, ನಮ್ಮ ಕೃಷ್ಣ ಬೈರೇಗೌಡರು ಸರ್ ಈ ನಂದು ಎಂಡ್ಯೂರೆನ್ಸ್ ಏನಿದೆ ಅವರು ಸಹ ಪ್ರೇರಣೆ. ಸಾಯಂಕಾಲ ಯಾವಾಗಲೂ 5:30ಗೆ ಚಿಕ್ಕ ಗಾಡಿ ಓಡಿಸ್ಕೊಂಡು ಬರ್ತಾ ಇದ್ರೆ ಒಬ್ಬರೇ ಜಾಗ್ ಮಾಡ್ತಾ ಇರ್ತಾರೆ, ಅಥವಾ ಒಬ್ಬರೇ ಛತ್ರಿ ಇಟ್ಕೊಂಡು ಮಳೆ ಬರ್ತಾ ಇದ್ರೆ ವಾಕ್ ಮಾಡ್ತಾ ಇರ್ತಾರೆ. ಅಂದರೆ ಇಟ್ ಶೋಸ್ ಇಸ್ ಡಿಸಿಪ್ಲಿನ್. ಸೊ ಅವರ ಒಂದು ಡಿಸಿಪ್ಲಿನ್ ಏನಿದೆ ಅದು ನನಗೆ ಭಾಳ ಪ್ರೇರಣೆ. ಇಲ್ಲಿಂದ ಸೈಕಲ್ ತಗೊಂಡು ಏರ್ಪೋರ್ಟ್ಗೆ, ಚಿಕ್ಕಬಳ್ಳಾಪುರಕ್ಕೆಲ್ಲ ಹೋಗ್ತಾ ಇರ್ತಾರೆ. ಸೊ ಇದನ್ನ ನೋಡಿ ಆಮೇಲೆ ಕಾಫಿಗೆ ಅವ್ರು ಸಕ್ಕರೆ ಹಾಕೊಳ್ಳೋದಿಲ್ಲ, ಅದೇ ಅಭ್ಯಾಸನ ನಾನು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಆಮೇಲೆ ಎಲ್ಲಾದ್ರೂ ಸ್ವೀಟ್ ತಿನ್ನೋದಿಲ್ಲ, ಡ್ರೈ ಫ್ರೂಟ್ಸ್ ತಿಂತಾ ಇರ್ತಾರೆ. ಸೊ ಈ ಥರ ಸಣ್ಣ ವಿಚಾರ ಹ್ಯಾಸ್ ಇನ್ಸ್ಪೈರ್ಡ್ ಮೀ ಇನ್ ಸೋ ಮೆನಿ ವೇಸ್. ಸೊ ಹಾಗಾಗಿ ಕೃಷ್ಣ ಬೈರೇಗೌಡರು ಸರ್, ನಾನು ಎವರೆಸ್ಟ್ ಬೇಸ್ ಕ್ಯಾಂಪಲ್ಲಿ ಇದ್ದೀನಿ, ಆಗಾಗ ಅವ್ರ ಪಿ ಎ ನನಗೆ ಮೆಸೇಜ್ ಆಗ್ತಾನೆ, ಸಾಹೇಬರು ಕೇಳ್ತಾ ಇದ್ದಾರೆ ಹೆಂಗಿದ್ದೀರಾ ನೀವು ಅಂತ ಮೆಸೇಜ್ ಆಗ್ತಾ ಇದ್ದಾರೆ. ಸೊ ಅವರಿಗೆ ತುಂಬ ಆಭಾರಿ. ಯಾರೋ ನಾಟ್ ಆ್ಯಸ್ ಅವ್ರ ಮಿನಿಸ್ಟ್ರು ಆ ಥರ ಭಾವನೆ ಅಲ್ಲ, ಆ್ಯಸ್ ಅ ಪರ್ಸನ್ ಅಷ್ಟು ಒಂದು ಸಿಂಪ್ಲಿಸಿಟಿ. ನಾನು ಯಾರೋ ಅವ್ರು ಯಾರೋ, ಆದರೂ ನನ್ನನ್ನು ಎವರೆಸ್ಟ್ ಬೇಸ್ ಕ್ಯಾಂಪಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ಫಾಲೋ ಅಪ್ ಮಾಡ್ತಾ ಇದ್ರು ಮನೆಯವ್ರ ಥರ. ಸೊ ನಾನು ಐ ಥಿಂಕ್ ಐ ಆಮ್ ಬ್ಲೆಸ್ಡ್ ಟು ಹ್ಯಾವ್ ಕೃಷ್ಣ ಬೈರೇಗೌಡರು ಸರ್. ಇನ್ನು ಮೀನಾಕ್ಷಿ ಮೇಡಮ್ ಇವತ್ತು ಇಲ್ಲಿ ಬಂದಿಲ್ಲ,